ಶ್ರೀಗುರುಭ್ಯೋ ನಮಃ. ಅನಂತಗುಣಪೂರ್ಣತ್ವಾದಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ. ಸಯ ತಲವಕಾರ ಉಪನಿಷತ್ತು 4ನೇ ಖಂಡ 4ನೇ ಮಂತ್ರ, ಕೊನೆಯ ಮಂತ್ರ. ಸಯ ಏತದೇವಂ ವೇದಾಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ ಉಪನಿಷದಂ ಭೋ ಬ್ರೂಹೀತಿ ಉಕ್ತಾತ್ ಉಪನಿಷತ್ ಭ್ರಾಮೀಂ ವಾವತ ಉಪನಿಷದಮಬ್ರೂಮೇತಿ ತಸ್ಯೈ ತಪೋದಮಃ ಕರ್ಮೇತಿ ಪ್ರತಿಷ್ಠಾ ವೇದಾಃ ಸರ್ವಾಂಗಾಣಿ ಸತ್ಯಂ ಆಯತನಂ ಯೋ ವಾ ಏತಾಮೇವಂ ವೇದಾಪಹತ್ಯ ಪಾಪ್ಮಾನಂ ಅನಂತೆ ಸ್ವರ್ಗೇ ಲೋಕೆ ಜ್ಯೇಯೇ ಪ್ರತಿಷ್ಠತಿ. ತದ್ವನಂ ಇತಿ ಉಪಾಸಕಸ್ಯ ಫಲಮಾಹ ಸಯ ಇತಿ. ತದ್ವನ ಅಂತ ಹಿಂದೆ ಹೇಳಿದರು, ತತತ್ವಾತ್ ವನನೀಯತ್ವಾತ್ ಹಾಗೆ ಅಂತ. ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ವನ ಅಂದರೆ ವನನೀಯ, ಭಜನೀಯ, ಸೇವೆ ಮಾಡಲು ಯೋಗ್ಯ, ಫಿಟ್ ಫಾರ್ ವರ್ಷಿಪ್ ಅಂತ ಹೇಳ್ತಾರೆ ನೋಡಿ. ಆ ಥರ ಮಿಕ್ಕಿದವ್ರಲ್ಲ ಅನ್ಫಿಟ್ ಅಂತ ಅರ್ಥ ಆಯ್ತು ನೋಡಿ. ಅದರಿಂದ ದೇವರಿಗೆ ತದ್ವನ ಅಂತ ಹೆಸರು, ಅನ್ವರ್ಥಕವಾದ ಹೆಸರು. ಆ ರೀತಿಯಾಗಿ ತಿಳಿದವರು, ಈ ರೀತಿಯಾಗಿ ದೇವರು ತದ್ವನ ಅಂತ ಇದ್ದಾನೆ, ಅವನು ವ್ಯಾಪ್ತನಾಗಿ ಸೇವೆ ಮಾಡಲು ಯೋಗ್ಯನಾಗಿ ಇದ್ದಾನೆ ಅಂತ ಯಾರು ತಿಳಿತಾರೆ ಅವ್ರಿಗೇನ್ ಫಲ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಹ ಪ್ರಸಿದ್ಧ ಅಧಿಕಾರಿ, ಯಾರ ಅಧಿಕಾರಿಯಾದವನು ಈ ರೀತಿಯಾಗಿ ಏತದ್ ಬ್ರಹ್ಮ ಅಂದ್ರೆ ಏವಂ ತದ್ವನ ನಾಮ ಇತ್ಯೇವಂ ರೂಪೇಣ ವೇದ, ಅವನಿಗೆ ತದ್ವನ ಅಂತ ಹೆಸರಿದೆ, ರೂಪ ಇದೆ, ಅನಿರುದ್ಧ ರೂಪ ಇದೆ, ಕಪಿಲ ರೂಪ ಇದೆ, ಹಾಗೆ ಅಂತೆಲ್ಲ ಯಾರು ತಿಳಿತಾರೆ. ಏನಂ ತದ್ವನ ಏನಂ ಅಂದ್ರೆ ತದ್ವನತ್ವ ಜ್ಞಾನಿನಂ, ಆ ರೀತಿಯಾಗಿ ಉಪಾಸನೆ ಮಾಡುವ ಅಧಿಕಾರಿಯನ್ನು ಸರ್ವಾಣಿ ಭೂತಾನಿ ಅಭಿವಾಂಚಂತಿ, ಎಲ್ಲರೂ ಕೂಡ ಅವನನ್ನು ಇಷ್ಟಪಡುತ್ತಾರೆ. ಸರ್ವಾಪೇಕ್ಷಿತೋ ಭವತಿ ಇತ್ಯರ್ಥ, ಎಲ್ಲರಿಂದಲೂ ಕೂಡ ಅವನು ಅಪೇಕ್ಷಿತನಾಗಿ ಇರ್ತಾನೆ ಅಂತ ಅರ್ಥ. ಏವ ಶ್ರುತ್ವ, ಈ ರೀತಿಯಾಗಿ ಕೇಳಿ ಪುನಃ ಬ್ರಹ್ಮಾಣಂ ಪೃಚ್ಛತಿ ಉಮಾಪತಿ. ಇದೆಲ್ಲ ಬ್ರಹ್ಮದೇವರು ರುದ್ರದೇವರಿಗೆ ಹೇಳ್ತಾ ಬರ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಬ್ರಹ್ಮದೇವರನ್ನು ಕುರಿತು ರುದ್ರದೇವರು ಮತ್ತೊಂದು ಪ್ರಶ್ನೆಯನ್ನು ಮಾಡಿದರಂತೆ. ಉಪನಿಷದಂ ಭೋ ಬ್ರೂಹೀತಿ, ಹಾಗೆ ಸ್ವಾಮಿ ಗುರುಗಳೇ, ಬ್ರಹ್ಮನ್ ಭೋ ಬ್ರಹ್ಮನ್ ನಮಗೆ ಉಪನಿಷತ್ತನ್ನು ಹೇಳಿ ಹಾಗೆ ಅಂತ. ಅಲ್ಲ, ಇಷ್ಟೆಲ್ಲ ಹೇಳಿ ಮುಗಿಸಿದ ಮೇಲೆ ತಿರುಗಿ ಉಪನಿಷತ್ತನ್ನು ಹೇಳಿ ಅಂದ್ರೆ ಏನು ಅಂತ ಹೇಳೋದು? ಇಷ್ಟೊತ್ತು ಹೇಳಿದೆ ಉಪನಿಷತ್ ಹೇಳಿ ಹಾಗೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ಹಾಗೆಂದ್ರೆ ಅದಕ್ಕೆ ಬರೀತಾರೆ, ಭೋ ಬ್ರಹ್ಮನ್, ಎಲೆ ಬ್ರಹ್ಮದೇವರೇ, ಉಪನಿಷದಂ ಅಂದ್ರೆ ಸಪ್ರತಿಷ್ಠಾಂ ಸಾಯತನಾಂ ಬ್ರೂಹಿ ಇತಿ ಅಪೃಚ್ಛತಿ ವಿಶೇಷ. ಆ ಉಪನಿಷತ್ಗೆ ಪ್ರತಿಷ್ಠೆ ಯಾವುದು, ಆಯತನ ಯಾವುದು, ಅದನ್ನೆಲ್ಲವನ್ನು ಕೂಡ ನಮಗೆ ಹೇಳಿ ಹಾಗೆ ಅಂತ ಪ್ರಶ್ನೆ. ಆದರೆ ಅದರದೇ ವಿವರಣೆ, ಪ್ರತಿಷ್ಠೆ ಎಂದರೆ ಏನು, ಆಯತನ ಅಂದರೆ ಏನು, ಅದನ್ನೆಲ್ಲ ಮುಂದೆ ಹೇಳ್ತಾರೆ ನೋಡಿ. ಏನ್ ಪ್ರಶ್ನೆ? ಉಪನಿಷತ್ತನ್ನು ಹೇಳಿ ಅಂತ ಹೇಳಿದ್ರೆ ಏನರ್ಥ? 3 ವಿಭಾಗ ಮಾಡ್ಕೋತಾರೆ. ಕಿಂ ಉಪನಿಷತ್ ಪ್ರತಿಪಾದ್ಯಂ ಪೃಚ್ಛಸಿ, ಉಪನಿಷತ್ತನ್ನು ಹೇಳು ಅಂದ್ರೆ ಈ ಉಪನಿಷತ್ ಪ್ರತಿಪಾದ್ಯ ಯಾರು ಅಂತ ಕೇಳ್ತೀಯೋ ನೀನು? ಅಥವಾ ಉಪನಿಷತ್ ಉತ್ಪನ್ನ ವಿದ್ಯಾಯಾ ಅವಸ್ಥಾನ ಕರಣಂ, ಉಪನಿಷತ್ತನ್ನು ಹೇಳು ಅಂತ ಹೇಳಿದರೆ ಉಪನಿಷತ್ ವಿದ್ಯೆ ಅದು ಇರುವ ಸ್ಥಾನ, ಅದು ಹೆಂಗೆ ರಕ್ಷಣೆ ಮಾಡೋದು, ಅದು ಹೆಂಗೆ ಉಳಿಯುತ್ತದೆ ಹಾಗೆ ಅಂತ ಕೇಳ್ತೀಯಾ ಅಂತ ಎರಡನೇ ಪ್ರಶ್ನೆ, ಎರಡನೇ ಆಪ್ಷನ್. ಉಪನಿಷತ್ತು ಹೇಳು ಅಂತ ಹೇಳಿದರೆ ಬ್ರಹ್ಮನನ್ನ ಹೇಳ್ತೀಯೋ, ಬ್ರಹ್ಮನ ಸ್ವರೂಪವನ್ನು ಕೇಳ್ತೀಯೋ, ಅಥವಾ ಉಪನಿಷತ್ತನ್ನು ಹೇಳು ಅಂತ ಹೇಳಿ ಉಪನಿಷತ್ತನ್ನ ಉಳಿಸುವ, ಮನಸ್ಸಿನಲ್ಲಿ ಸ್ಥಿರವಾಗಿ ಇರಿಸುವ, ಸಿದ್ಧಿಯನ್ನು ಪಡೆಯುವ ಕ್ರಮವನ್ನು ಕೇಳ್ತೀಯೋ ಅಂತ ಎರಡನೇ ಆಪ್ಷನ್. ಮೂರನೇ ವಿಕಲ್ಪ ಮಾಡ್ಕೋತಾರೆ, ಕಿಂವಾ ವಿದ್ಯಾಯ ಕಾರಣಂ, ಈ ವಿದ್ಯೆ, ಈ ಉಪನಿಷತ್ತು ಹೇಗೆ ಉತ್ಪನ್ನವಾಗುತ್ತದೆ ಹಾಗೆ ಅಂತ ಕೇಳ್ತೀಯೋ? ಉಪನಿಷತ್ತನ್ನು ಹೇಳು ಅಂತ ಹೇಳಿದರೆ 3 ರೀತಿಯಾದ ಆಪ್ಷನ್ ಇದೆ, ಯಾವುದನ್ನು ಕೇಳ್ತಿ ಹಾಗೆ ಅಂತ ವಿಕಲ್ಪ ಮಾಡಿ, ವಿಕಲ್ಪ್ಯ ಕ್ರಮೇಣ ಉತ್ತರ ಮಾಹ, 3ಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಉಕ್ತಾತೆ ಇತಿ ಅಂತ. ತೇ ನಿನಗೆ, ಬ್ರಾಹ್ಮೀಂ ಬ್ರಹ್ಮ ವಿಷಯಾಂ, ವಾವೇತ್ಯ ಸಂಶಯಂ, ಯಾವ ಸಂಶಯವೂ ಇಲ್ಲದೆ, ತೇ ಉಪನಿಷದಂ ಉಪನಿಷತ್ ಸ್ವರೂಪಂ ಅಬ್ರೂಮ, ನಿನಗೆ ಉಪನಿಷತ್ತಿನ ಸ್ವರೂಪ ಅಂದ್ರೆ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದೀನಿ. ಇದು ಬ್ರಹ್ಮ ಉವಾಚ ಇದು ಯೋಜ್ಯಂ, ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದರು, ಉತ್ತರವಾಗಿ ರುದ್ರದೇವರಿಗೆ ಹೇಳಿದರು. ನಿನಗೆ
ಸ್ವರೂಪವನ್ನು ಹೇಳಿ ಆಗಿದೆ. ಅಂದ್ರೆ ದೇವರನ್ನ ಸಂಪೂರ್ಣವಾಗಿ ತಿಳಿಯಕ್ಕಾಗೋದಿಲ್ಲ ಅಂಬಾದೇ ಅದು ಸ್ವರೂಪ ಅಷ್ಟೇ. ಬ್ರಹ್ಮೇತಿ ಹೋವಾಚ ಇತ್ಯಾದಿನ ಹಿಂದೆ ಬಂದಿತ್ತು. ಬ್ರಹ್ಮೇತಿ ಹೋವಾಚ ಅಲ್ಲಿಂದ ಶುರು ಮಾಡಿ ಬ್ರಹ್ಮಸ್ವರೂಪ ಉಕ್ತೆ, ಬ್ರಹ್ಮನ ಸ್ವರೂಪನ ಹೇಳಿ ಆಗಿದೆ. ತತ್ರ ವಕ್ತವ್ಯಂ ಕಿಮಪಿ ನ ಇತಿ ಭಾವ, ಇನ್ನೂ ಹೇಳಲಿಕ್ಕೆ ಏನು ಇಲ್ಲ ಅಂತ ಒಟ್ಟ ಅಭಿಪ್ರಾಯ. ತಸ್ಯಾಹ ಬ್ರಹ್ಮವಿದ್ಯಾಯಾಹ ಪ್ರತಿಷ್ಠೆ, ಆ ವಿದ್ಯೆ ನಮಗೆ ಹೇಗೆ ಸಿದ್ಧವಾಗ್ತದೆ, ಹೇಗೆ ನಮಗೆ ಬರುತ್ತದೆ ಹಾಗೆ ಅಂದರೆ ಉಪನಿಷತ್ ಪಡೆದಾಯಿತು, ನಮ್ಮಲ್ಲಿ ಸಿದ್ಧಿಯನ್ನು ಕೊಡಬೇಕಲ್ಲ. ಅದು ಆ ಬ್ರಹ್ಮವಿದ್ಯೆಗೆ ತಪಸ್ಸು ಧಮ ಕರ್ಮ ಇದು ಮೂರೂ ಕೂಡ ಆಶ್ರಯವಾಗಿದೆ. ಯಾರಲ್ಲಿ ಈ ಮೂರು ಇದೆಯೋ ಅವರಲ್ಲಿ ಆ ವಿದ್ಯೆ ಸಿದ್ಧಿಯನ್ನು ಕೊಡುತ್ತದೆ ಅಂತ ಒಟ್ಟ ಅಭಿಪ್ರಾಯ. ಯಾವ್ದದು ಮೂರು? ತಪಸ್ಸು ಧಮ ಕರ್ಮ ಹಾಗೆ ಅಂತ ಬ್ರಹ್ಮದೇವರು ಹೇಳಿದರು. ಏನದು ತಪಸ್ಸು ಅಂದರೆ ಏನು ಹಾಗೆಂದ್ರೆ ರಾಯರು ಬಿಡಿಸ್ತಾರೆ, ಕೃಚ್ಛ್ರ ಚಾಂದ್ರಾಯಣಾದಿ ಶಾಸ್ತ್ರ ಪರ್ಯಾಲೋಚನಂ ವಾ. ತಪಸ್ಸು ಅದಕ್ಕೆ ಎರಡು ಅರ್ಥ. ಕೃಚ್ಛ್ರ ಚಾಂದ್ರಾಯಣ ಏಕಾದಶಿ ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡೋದು ಒಂದು ರೀತಿಯಾದ ತಪಸ್ಸು. ಇನ್ನು ಶಾಸ್ತ್ರ ಪರ್ಯಾಲೋಚನ, ಶಾಸ್ತ್ರ ವಿಚಾರವನ್ನ ಮಾಡೋದು. ಈ ಶಬ್ದಕ್ಕೆ ಈ ಅರ್ಥ, ಈ ವಾಕ್ಯಕ್ಕೆ ಈ ಅರ್ಥ ಅಂತ ಪದವಾಕ್ಯ ಕ್ರಮೇಣ ನಾವು ಅರ್ಥವನ್ನು ತಿಳಿಯೋದು, ಅದು ಕೂಡ ಒಂದು ರೀತಿಯಾದ ತಪಸ್ಸು. ಯಾರು ತಪಸ್ಸನ್ನ ಮಾಡ್ತಾರೋ ಅವರಿಗೆ ಈ ವಿದ್ಯೆ ಅಲ್ಲಿ ಸಿದ್ಧವಾಗಿ ಇರುತ್ತದೆ, ಅಲ್ಲಿ ಈ ವಿದ್ಯೆ ಇರುತ್ತದೆ ಅಂತ ಒಟ್ಟು. ಇನ್ನು ದಮ ಎರಡನೇ ಹೇಳಿದ್ರು, ತಪೋ ದಮ ಕರ್ಮ ಅಂತ ಮೂರು ಹೇಳಿದಾರಲ್ವಾ. ದಮ ಅಂದ್ರೆ ಏನು ಅಂದ್ರೆ ಇಂದ್ರಿಯ ನಿಗ್ರಹ. ಯಾರು ಇಂದ್ರಿಯ ನಿಗ್ರಹ ಉಳ್ಳವರಾಗಿ ಇರ್ತಾರೋ ಅವರಲ್ಲಿ ಈ ವಿದ್ಯೆ ನೆಲೆಸಿ ಇರುತ್ತದೆ. ಕರ್ಮ, ಯಾರು ವರ್ಣಾಶ್ರಮ ಉಚಿತವಾದ ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೋ ಅವರಲ್ಲಿ ಪ್ರತಿಷ್ಠಾ, ಅದು ಪ್ರತಿಷ್ಠೆಗೆ ಕಾರಣವಾಗಿರ್ತದೆ. ಸೊ ಈ ಮೂರು ಇದ್ದರೆ ಅಲ್ಲಿ ಉಪನಿಷತ್ತು ಚೆನ್ನಾಗಿ ಇರುತ್ತದೆ, ತಪಸ್ಸು ಧಮ ಕರ್ಮ. ಸೊ ಅದರಿಂದ ಅಧಿಕಾರಿಯಾದವ ಈ ಮೂರನ್ನು ತಪ್ಪದೇ ಮಾಡಬೇಕು ಅಂತ ಬ್ರಹ್ಮದೇವರ ಆದೇಶ. ನೋಡಿ ಬರೀತಾರೆ ನೋಡಿ, ತಪ ಆದಿ ಮತ್ಸು, ತಪಸ್ಸು ಮುಂತಾದವುಗಳನ್ನು ಮಾಡುತ್ತಾ ಯಾರಿದ್ದಾರೋ ಅವರಲ್ಲಿ ವಿದ್ಯಾ ಪ್ರತಿಷ್ಠತಿ ಇತ್ಯರ್ಥ. ಅವರಲ್ಲಿ ವಿದ್ಯೆ ಪ್ರತಿಷ್ಠೆಯಾಗಿ ಇರುತ್ತದೆ, ಸ್ಥಿರವಾಗಿ ಇರುತ್ತದೆ ಅಂತ ಅರ್ಥ. ಇಲ್ಲದಿದ್ರೆ ಕೇಳಿದ್ದೆಲ್ಲ ತೂತಾದ ಘಟ ಇದ್ದಂಗೆ ಸೋರ್ಕೊಂಡು ಹೊಟ್ಟೋಗ್ತದೆ. ವಿದ್ಯೆ ಪ್ರತಿಷ್ಠೆ ಆಗಬೇಕು, ನೆಲೆಸಿ ಇರಬೇಕು, ಅರ್ಥ ಆಗಬೇಕು, ಚಿಂತನೆ ಮಾಡಬೇಕು. ಹಾಗೆಂದ್ರೆ ಮೂರು ಇರಬೇಕು, ತಪಃ ಧಮಃ ಕರ್ಮ. ಮೂರು ಇದ್ದವರಲ್ಲಿ ವಿದ್ಯಾ ಪ್ರತಿಷ್ಠತಿ ಇತ್ಯರ್ಥ. ಇನ್ನು ಮೂರನೇ ವಿಕಲ್ಪ, ವಿದ್ಯಾಯ ಕಾರಣಂ, ಈ ವಿದ್ಯೆ ಅದು ಉತ್ಪತ್ತಿಯಾಗುವ ಕ್ರಮ ಹೇಗೆ ಹಾಗೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವೇದಗಳು, ವೇದಗಳ ಮೂಲಕ ನಮಗೆ ಉತ್ಪನ್ನವಾಗ್ತದೆ. ಋಗಾದಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ತದನುಕೂಲ ಪ್ರತಿಷ್ಠಾ ಗ್ರಂಥಾಶ್ಚ, ಅದಕ್ಕೆ ಅನುಕೂಲವಾದ ಆ ವಿದ್ಯೆಗೆ ಕಾರಣವಾದ ಗ್ರಂಥಗಳು ಯಾವುದು? ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂತ ಷಡಂಗ ಅಂತ ಕರೀತಾರೆ. ಷಡಂಗ ರೂಪವಾದ ಈ ವಿದ್ಯೆ ಮತ್ತು 4 ವಿದ್ಯೆ ಇದೇ ಈ ಉಪನಿಷತ್ತಿನ ಉತ್ಪತ್ತಿಗೆ ಕಾರಣ ಅಂತ ಒಟ್ಟು. ಅದಾದ ಮೇಲೆ ಇನ್ನು ಯಾವುದಿದೆ ಹಾಗೆಂದ್ರೆ ಸತ್ಯಂ. ಸತ್ಯಂ ಅಂದ್ರೆ ಮೀಮಾಂಸಾ ಗ್ರಂಥ. ಮೀಮಾಂಸಾ ಗ್ರಂಥಗಳನ್ನು ಕೂಡ ಓದಬೇಕು, ಅದು ಕೂಡ ಇದಕ್ಕೆ ಕಾರಣವಾಗಿದೆ. ಆಯತನಂ, ಇದೆಲ್ಲ ಉತ್ಪತ್ತಿ ಸ್ಥಾನ ಅಂತ ಒಟ್ಟು. ತಸ್ಯಾಹ, ಈ ವಿದ್ಯೆಗೆ, ತಸ್ಯಾಹ ವಿದ್ಯಾಯಾಹ ಅಂತ ಅರ್ಥ. ಈ ವಿದ್ಯೆಗೆ ಇದೆಲ್ಲ ಉತ್ಪತ್ತಿ ಸ್ಥಾನ. ಈ ವಿದ್ಯೆ ಚೆನ್ನಾಗಿ ನಮಗೆ ಬರಬೇಕು ಅಂದ್ರೆ, ಉತ್ಪನ್ನ ಆಗಬೇಕು ಹಾಗೆಂದ್ರೆ ವೇದಗಳನ್ನು ಓದಬೇಕು. ಷಡಂಗಪೂರ್ವಕವಾದ ಮೀಮಾಂಸಾ ಶಾಸ್ತ್ರ ಸಹಿತವಾದ ವೇದಗಳ ಅಧ್ಯಯನವನ್ನು ನಾವು ಮಾಡಬೇಕು ಅಂತ ಒಟ್ಟು ಅಭಿಪ್ರಾಯ. ಏತದು ಉಪನಿಷತ್ ಜ್ಞಾನಿನಃ ಫಲಮಃ. ಈ ರೀತಿಯಾಗಿ ಉಪನಿಷತ್ತನ್ನ, ಈ ತಲವಕಾರ ಉಪನಿಷತ್ತನ್ನ ತಿಳ್ಕೊಂಡವರು ಅವ್ರಿಗೇನ್ ಫಲ ಹಾಗೆಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಹ ಅಧಿಕಾರಿ, ಯಾವ ಅಧಿಕಾರಿಯಾದವನು ಏತಾಂ ಉಪನಿಷದಂ ವೇದ, ಈ ಕೇನೋಪನಿಷತ್ತು ತಲವಕಾರ ಉಪನಿಷತ್ತನ್ನ ಯಥಾವತ್ತಾಗಿ ತಿಳಿಯುತ್ತಾನೋ ಸಹ ಅವನು ಪಾಪ್ಮಾನಂ ಅಪಹತ್ಯ, ಪಾಪಗಳನ್ನೆಲ್ಲ ನಾಶ ಮಾಡಿ, ಅನಂತೆ ದೇಶಕಾಲ ಗುಣ ಅಪರಿಚ್ಛಿನ್ನೆ, ದೇಶ ಕಾಲ ಗುಣಗಳನ್ನು ಮೀರಿ ಇರತಕ್ಕ ಇತಿಮಿತಿ ಇಲ್ಲದವನಾದ ಆ ಪರಮಾತ್ಮನಲ್ಲಿ ಸ್ವರ್ಗೇ ಅಂದ್ರೆ ಸ್ವರೂಪಭೂತವಾದ ಸುಖ ಜ್ಞಾನಾತ್ಮಕೆ, ಪರಮಾತ್ಮನ ಸ್ವರ್ಗ ಅಂತ ಕರೀತಾರೆ. ಯಾಕೆ? ಅವನ ಸುಖ ಜ್ಞಾನ ಎಲ್ಲವೂ ಕೂಡ ಸ್ವರೂಪಭೂತವಾದದ್ದು, ಅದು ಉತ್ಪನ್ನವಾದದ್ದಲ್ಲ, ಸ್ವರೂಪ ಬೇರೆಯವರು ಕೊಟ್ಟದ್ದು ಅಲ್ಲ, ತನ್ನ ಸ್ವರೂಪಭೂತವಾದ ಅಂತ ಪರಮಾತ್ಮ ಪ್ರಕಾಶ ರೂಪೆ, ಪ್ರಕಾಶ ರೂಪಿಯಾದ ಪರಮಾತ್ಮನಲ್ಲಿ, ಜೇಯೇ ಆ ಶ್ರೇಷ್ಠನಾದ ಪರಮಾತ್ಮನಲ್ಲಿ, ಬ್ರಹ್ಮಣಿ ಇತಿ ಯೋಜ್ಯಂ, ಇದೆಲ್ಲ ಪರಮಾತ್ಮನ ವಿಶೇಷ. ಪ್ರಕಾಶಮಯನಾದ, ಉತ್ತಮನಾದ, ಸ್ವರೂಪಭೂತವಾದ ಜ್ಞಾನಾನಂದಮಯನಾದ ಆ ಪರಬ್ರಹ್ಮನಲ್ಲಿ
ಪ್ರತಿಷ್ಠತಿ ಪ್ರತಿಷ್ಠತಿ, ಅಲ್ಲೇ ಅವನು ನೆಲೆಯಾಗಿ ಇರ್ತಾನೆ. ಪರಮಾತ್ಮನನ್ನು ಆಶ್ರಯಿಸಿ ಪರಮಾತ್ಮನ ಪಾದಾರವಿಂದವನ್ನು ಸೇರುತ್ತಾನೆ. ದ್ವಿರುಕ್ತಿ ಸರ್ವ ಅವಧಾರಣಾರ್ಥ. ಇದು ಈ 2 ಬಾರಿ ಬಂದಿದೆ ಪ್ರತಿಷ್ಠತಿ ಅಂತ. ಯಾಕೆ ಹಾಗೆಂದರೆ ಅದು ಅವಧಾರಣ. ಈ ರೀತಿಯಾಗಿ ಆದರೆ ಫಲ ಬಂದೇ ಬರುತ್ತದೆ, ನೀವು ಸಂಶಯ ಪಡಬೇಡಿ, ಅದರಿಂದ ಉಪನಿಷತ್ತನ್ನು ಚೆನ್ನಾಗಿ ತಿಳಿಯಿರಿ ಅಂತ ಒಟ್ಟು ಅಭಿಪ್ರಾಯ. ಇತಿ ಚತುರ್ಥಃ ಖಂಡ. ಇಲ್ಲಿ 4ನೇ ಖಂಡ ಮುಗಿಯಿತು. ರಾಯರು ಮಂಗಳ ಮಾಡ್ತಾರೆ. ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ. ಸಮಸ್ತ ಗುಣಪೂರ್ಣನಾದ, ದೋಷದೂರನಾದ, ಎಲ್ಲ ಕಡೆ ವ್ಯಾಪ್ತನಾದ, ಲಕ್ಷ್ಮೀದೇವಿಗೂ ಪ್ರಾಣದೇವರಿಗೂ ಒಡೆಯನಾದ, ಭಕ್ತರಿಗೆ ಅಭಿಷ್ಟವನ್ನ ಕೊಡುವವನಾದ ಆ ಪರಮಾತ್ಮನಿಗೆ ನಮಸ್ಕಾರ. ಇತಿ ಶ್ರೀಮತ್ ತಲವಕಾರಾರ್ಥ ಸಂಗ್ರಹೋಯಂ ಮಯಾ ಕೃತಃ ರಾಘವೇಂದ್ರೇಣ ಯತಿನಾ ಪ್ರಿಯತಾಂತೇನ ಕೇಶವಃ. ಈ ತಲವಕಾರ ಉಪನಿಷತ್ತಿನ ಅರ್ಥ ಸಂಗ್ರಹ, ಪದ ಪದಕ್ಕೂ ಅರ್ಥ, ಅದರ ಒಂದು ಸಮ್ಮರಿ ಮಯಾ ಕೃತಃ ನನ್ನಿಂದ ಮಾಡಲ್ಪಟ್ಟಿದೆ. ನನ್ನಿಂದ ಅಂದರೆ ಯಾರಿಂದ? ರಾಘವೇಂದ್ರೇಣ ಯತಿನಾ, ರಾಘವೇಂದ್ರ ಎನ್ನುವ ಒಂದು ಯತಿಯಿಂದ ಮಾಡಲ್ಪಟ್ಟಿದೆ. ಕೇಶವ ಪ್ರಿಯತಾಂ ತೇನ, ಈ ಒಂದು ಗ್ರಂಥ ರಚನೆಯಿಂದ ಕೇಶವನು ಪ್ರಿಯನಾಗಲಿ ಅಂತ. ಇತಿ ಶ್ರೀ ರಾಘವೇಂದ್ರ ಯತಿಕೃತ ತಲವಕಾರ ಉಪನಿಷತ್ ಖಂಡಾರ್ಥಃ ಸಮಾಪ್ತಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.